ನಮಸ್ತೆ ಫ್ರೆಂಡ್, ನಾನು ನಿಮ್ಮ ಅರುಣ್, ಜ್ಯೋತಿಷಿ. ಇವತ್ತು ನಾವು ನೋಡ್ತಿರೋಂಥ ಈ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ಶ್ರೀ ಪುರದಮ್ಮ ಚೌಡೇಶ್ವರಿ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದರೆ ಹಾಸನ ತಾಲೂಕು, ಹಾಸನ ಜಿಲ್ಲೆ, ಸಾಲಗಾಮಿ ಹೋಬಳಿ, ಬೀಕನಹಳ್ಳಿ ಗ್ರಾಮದಲ್ಲಿರುವಂಥ ಶ್ರೀ ಆದಿಶಕ್ತಿ ಪುರದಮ್ಮ ಚೌಡೇಶ್ವರಿ ದೇವಾಲಯ. ಈ ದೇವಸ್ಥಾನ ಸುಮಾರು ಹಾಸನದಿಂದ 20 ಕಿಲೋಮೀಟರ್ ದೂರದಲ್ಲಿದೆ, ರಾಮದೇವರ ಗ್ರಾಮದಲ್ಲಿ. ಅಕ್ಕಪಕ್ಕ ದೇವರು, ಅಕ್ಕಪಕ್ಕ ಜನಗಳು ಎಲ್ಲರೂ ಈ ತಾಯಿನ ಕರೆಯುವಂಥ ಹೆಸರು ಏನು ಅಂತ ಹೇಳಿದ್ರೆ ಶ್ರೀ ಪುರದಮ್ಮ ಅಂತಲೇ ಕರೀತಾರೆ. ಆದರೆ ಇದರ ಮೂಲ ಹೆಸರು ಏನು ಅಂತ ಕೇಳಿದ್ರೆ ಶ್ರೀ ಚಾಮುಂಡೇಶ್ವರಿ ಅಥವಾ ಚೌಡೇಶ್ವರಿ ಅಂತಲೇ ಹೆಸರು ಈ ತಾಯಿಗೆ. ಸುಮಾರು ಈ ದೇವಸ್ಥಾನಕ್ಕೆ 200 ವರ್ಷಗಳ ಇತಿಹಾಸ ಇದೆ. ಆದರೆ ಈ ಅಕ್ಕಪಕ್ಕ ಊರಿನವರು ಈ ತಾಯಿನ ಪ್ರೀತಿಯಾಗಿ ಪುರದಮ್ಮ ಅಮ್ಮ ಅಂತಲೇ ಕರೀತಾರೆ. ಯಾಕಂತ ಹೇಳಿದರೆ ಈ ದೇವರು ಅಮ್ಮನಾಗೆ ತನ್ನ ಭಕ್ತಾದಿಗಳು ನಂಬಿ ಬಂದವ್ರನ್ನ ಯಾವತ್ತೂ ಮನಸ್ಸು ಮತ್ತು ಹೊಟ್ಟೆ ಎರಡನ್ನೂ ತೃಪ್ತಿಯಾಗಿ ತುಂಬಿಸಿನೇ ಕಳಿಸಿದಾಳೆ ಹೊರತು ಹಾಗೆ ಕಳಿಸಿಲ್ಲ. ಇಲ್ಲಿ ಕಾಣಿಸ್ತಾ ಇರೋ ಈ ಕಾಳಿ ಮೂರ್ತಿ ಇದೆಯಲ್ಲ, ಇದ್ರ ಕೆಳಗಡೆ ತಾಯಿಯ ಮೂರ್ತಿಗಳಿದೆ. ಅಲ್ಲಿ ಭಕ್ತಾದಿಗಳು ತನ್ನ ಮನಸ್ಸಲ್ಲಿ ಏನು ಈಡೇರಿಕೆಗಳನ್ನ ಇಟ್ಕೊಂಡಿರ್ತಾರೋ ಅದನ್ನ ಹೂವಿನ ಮುಖಾಂತರ ಕೇಳಿ ಅದು ನಡೆಯುತ್ತೋ ಇಲ್ವೋ, ಆಗುತ್ತೋ ಇಲ್ವೋ ಅಂತ ಕೇಳಿ ಅದು ಆಗುತ್ತೆ ಅನ್ನೋದರ ಬಲಿಕೆ ಹೂವು ಬೀಳುತ್ತೆ, ಇಲ್ಲ ಅಂದರೆ ಎಡಕ್ಕೆ ಬೀಳುತ್ತೆ. ಆದರೆ ತಾಯಿನ ನಂಬಿ ಬಂದಿರೋರು ಯಾರಿಗೂ ಇಲ್ಲಿ ತಾಯಿ ಬೇಸರದಿಂದ ಕಳಿಸಿಲ್ಲ. ಅದರಿಂದ ಜನಗಳು ತೃಪ್ತಿಯಾಗಿದ್ದಾರೆ. ಇದೊಂದೇ ಕಾರಣಕ್ಕೋಸ್ಕರ ಜನಗಳು ಇಲ್ಲಿ ನೋಡ್ತಿದ್ದೀರಲ್ಲ, ಇಷ್ಟು ಜನ ಬೇರೆ ಬೇರೆ ಊರಿನಿಂದ ತಾಯಿ ದರ್ಶನಕ್ಕೋಸ್ಕರ ನಿಂತು ನಿಧಾನವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ತನ್ನ ತಾಯಿ ಮಾಡಿಕೊಟ್ಟಿದ್ದಂಥ ಎಲ್ಲ ಆಸೆ ಈಡೇರಿಕೆಗಳಿಂದ ಸಂತೋಷ ಆಗಿರೋಂಥ ಭಕ್ತಾದಿಗಳು ತನ್ನ ಈ ಹರಕೆಯನ್ನು ತೀರ್ಸೋಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ. ಬೇರೆ ಬೇರೆ ರಾಜ್ಯ, ಜಿಲ್ಲೆ, ತಾಲೂಕು, ಹೋಬಳಿಗಳಿಂದ ಎಲ್ಲ ಜನಗಳು ಬರ್ತಾ ಇದ್ದಾರೆ. ನಾನು ಕೂಡ ಬೆಳಗ್ಗೆ 10 ಗಂಟೆಗೆ ತಾಯಿ ದರ್ಶನಕ್ಕೋಸ್ಕರ ಬಂದೆ. ಸುಮಾರು 2 ಗಂಟೆ ಕಾಲ ತಾಯಿ ದರ್ಶನಕ್ಕಾಗಿ ಈ ಜನಗಳ ಸಾರ್ವಜನಿಕರ ಜೊತೆ ನಾನು ನಿಂತು ತಾಯಿ ದರ್ಶನ ಪಡಿತಾನೆ. ನನ್ನ ಕೈಯಲ್ಲಿ ಆದಷ್ಟು ಹೇಗೆ ಹತ್ತಿರದಿಂದ ತಾಯಿ ದರ್ಶನ ನೋಡೋಕ್ಕಾಗುತ್ತೋ ನೋಡಿ ಹಾಗೆ ಈ ವಿಡಿಯೋನು ಕೂಡ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಇಲ್ಲಿ ತನ್ನ ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರು ಅದನ್ನ ಅಲ್ಲೊಂದು ಮರ ಕಾಣುತ್ತೆ. ಆ ಕಾಳಿ ಮೂರ್ತಿ ಎದುರುಗಡೆ ಆ ಮರದಲ್ಲಿ ಭಾವಚಿತ್ರ, ಫೋಟೋಸ್ಗಳು ಮತ್ತು ತಗಡುಗಳು. ಆ ತಗಡಲ್ಲಿ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ, ಈಡೇರಿಕೆಗಳು ಏನಿರುತ್ತೋ ಅದನ್ನು ಬರೆದು ಶ್ರದ್ಧೆಯಿಂದ ತಾಯಿ ಹೆಸರು ಹೇಳಿ ಅದರಲ್ಲಿ ಮಳೆಯನ್ನು ಹೊಡಿಬೋದು ಅಥವಾ ಅದರಲ್ಲಿ ಅಂಟಿಸ್ಬೋದು. ಅದ್ರ ಜೊತೆ ಭಾವಚಿತ್ರಗಳನ್ನ ಕೂಡ ಅದರಲ್ಲಿ ಅಂಟಿಸ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಇಷ್ಟ ಆದಂಥ ವ್ಯಕ್ತಿ ಅವರು ನಮ್ಮ ಕುಟುಂಬದವರು ಇಲ್ಲ ಏನು ಸ್ನೇಹಿತರು ಯಾರೇ ಆಗಿರ್ಬೋದು, ಅವ್ರಿಗೇನಾದರೂ ಆಗಬೇಕು ಅಂತ ಹೇಳೋದಾದ್ರೆ, ಕೆಲವರಿಗೆ ಉದ್ಯೋಗ ಆಗಬೇಕು, ಮದುವೆ ಆಗಬೇಕು, ಮಗು ಆಗಬೇಕು, ಅಥವಾ ಅವ್ರಿಗೇನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಸರಿಯಾಗಬೇಕು ಅನ್ನೋದಾದರೆ ಅದರಲ್ಲಿ ಆ ಫೋಟೋನ ಅಂಟಿಸಿ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಆ ವ್ಯಕ್ತಿಗೆ ಅದು ನಡೆಯುತ್ತೆ. ಇದನ್ನು ಮಾಡಿದ ತಕ್ಷಣ ಜನಗಳು ಆ ಎದುರುಗಡೆ ಕಾಣ್ತಾ ಇರೋದ ಪುರದಮ್ಮ ದೇವಿಗೆ ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡಿ ಮುಂಚೆ ತಾಯಿನ ಹತ್ರದಿಂದ ನೋಡ್ಬೋದಾಗಿತ್ತು. ಈಗ ಜನಗಳ ಭಕ್ತಾದಿಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಜಾಸ್ತಿ ಆಗಿದೆ. ಅದ್ರ ಜೊತೆ ಮುಜರಾಯಿ ಇಲಾಖೆಗೆ ಬೇರೆ ದೇವಸ್ಥಾನ ಸೇರಿರೋದ್ರಿಂದ ತುಂಬ ಕಟ್ಟುನಿಟ್ಟಾಗಿ ಶಿಸ್ತನ್ನು ಪಾಲಿಸ್ತಾರೆ. ಇಲ್ಲಿ ನೋಡ್ತಿದ್ದೀರಲ್ಲ ಆ ಮರ, ಅದೇ ಮರದಲ್ಲೇ ನಾನು ಹೇಳಿದಂಥ ತಗಡು ಮತ್ತು ಆ ಫೋಟೋಸ್ಗಳನ್ನೆಲ್ಲನೂ ಅಂಟಿಸಿರ್ತಾರೆ. ಭಕ್ತಾದಿಗಳು ಮಾಡಿ ಅಲ್ಲೇ ಪೂಜೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಒಳಗಡೆ ಹೋಗಿ ಪೂಜೆ ಮಾಡೋಷ್ಟು ಸಮಯ ಇರೋದಿಲ್ಲ. ಇಲ್ಲಿ ಕಾಣಿಸ್ತಿದ್ದೀರಲ್ಲ ಈ ತಾಯಿ, ಇವರೇ ಶ್ರೀ ಪುರದಮ್ಮ. ನಾನು ಕೂಡ ತಾಯಿ ದರ್ಶನ ಪಡೆಯುವಾಗಲೇ ಈ ಫೋಟೋ ವಿಡಿಯೋನೇ ತೆಗೆದೆ. ಇಲ್ಲಿ ಫೋಟೋ ವಿಡಿಯೋ ಮಾಡೋ ಹಾಗಿಲ್ಲ, ಆದರೂ ಕೂಡ ನಾ ಹೇಗೋ ಸ್ವಲ್ಪ ಕಷ್ಟಪಟ್ಟು ಈ ವಿಡಿಯೋನ ಮಾಡಿದೆ. ತಾಯಿ ದರ್ಶನ ತುಂಬ ಜನ. ಮೇಡಮ್, ಈ ದೇವಸ್ಥಾನಕ್ಕೆ ಯಾವಾಗಿಂದ ಬರ್ತಿದ್ದೀರಾ ಮತ್ತು ಈ ದೇವಸ್ಥಾನ ವಿಶೇಷ ಬಗ್ಗೆ ಗೊತ್ತಾ? ನಾನು 15 ಇಯರ್ಸಿಂದ ಬರ್ತಿದ್ದೀನಿ, 25 ಇಯರ್ಸಿಂದ ಎಲ್ಲ ಬರ್ತಿದ್ದೆ. ಅಂದರೆ ತುಂಬ ಕಷ್ಟ ಇದ್ದಾಗೆಲ್ಲ ಬಂದು ಬೇಡ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಮೇಡಮ್? ನಾನು ಒಂದು 15 ಇಯರ್ಸ್ ಆಯಿತು.
ನಿಮ್ದು ಯಾವ ಊರು? ನಮ್ಮದು ಹಾಸನ. ಹಾಸನೆ. ಇಲ್ಲಿ ಅಂದ್ಕೊಂಡಿದ್ದು ನಡೀತಿದ್ಯಾ? ಹಾಂ, ಬಂದವ್ರಿಗೆಲ್ಲ ಒಳ್ಳೇದಾಗಿದೆ ಅಂತ ಹೇಳಿ. ತುಂಬ ಒಳ್ಳೆಯದಾಗಿದೆ. ಓಕೆ ಮೇಡಮ್. ಈ ದೇವಸ್ಥಾನ ಬಗ್ಗೆ ಬೇರೆ ನಿಮ್ಗೆ ಮಾಹಿತಿ ಗೊತ್ತಾ? ಅಂದರೆ ಹರಕೆ ಏನಾದರೂ ಕಟ್ಕೊಂಡ್ರೆ ಇಲ್ಲಿ ದೇವರಿಗೆ ಹಂದಿ ಕೊಡ್ತಾರೆ ಅಂತ ಹೇಳಿರ್ತಾರಲ್ಲ, ಅದು ಕೊಡೋದ್ರಿಂದ ಒಳ್ಳೇದಾಗ್ತಿದೆ ಅಂತೇಳಿ, ಅದು ನಿಜನಾ? ಮಾಡಿಕೊಂಡು ಸಕ್ಸಸ್ಫುಲ್ ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ರೀತು ಅಂತ. ಮೇಡಮ್ ನಿಮ್ಮ ಹೆಸರು? ಸುಜಾತ. ಸರ್ ಈ ದೇವಸ್ಥಾನ ಬಗ್ಗೆ ಹೇಳಿ ಸರ್. ಸರ್ ನಾವಿಲ್ಲಿ ಪುರದಮ್ಮಗೆ ಈಗ ಸುಮಾರು 25-30 ವರ್ಷದಿಂದ ಬರ್ತಿದ್ವಿ. ಈಗ ಬರ್ದಲ್ಲಿ 12 ವರ್ಷ ಆಗಿದ್ದೆ, ಮತ್ತೆ ನೆನಪು ಮಾಡ್ಕೊಂಡು ಇಲ್ಲಿ 12 ವರ್ಷ ಆದ್ಮೇಲೆ ಇಲ್ಲಿ ಬಂದ್ವಿ. ಮುಂಚೆ ಎಲ್ಲ ಬಂದಾಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಓಕೆ. ಇಷ್ಟೊಂದು ಎಲ್ಲ ಮಣ್ಣು ರೋಡ್ ಇತ್ತು, ದೇವಸ್ಥಾನ ಒಂದಿತ್ತು. ನಾವೇ ಬಂದು ನಾವೇ ಪೂಜೆ ಮಾಡ್ಕೊಂಡು, ನಾವೇ ಎಡೆ ಮಾಡ್ಕೊಂಡು, ನಾವೇ ನೈವೇದ್ಯ ಮಾಡ್ಕೊಂಡು ಹೋಗ್ಬೇಕಿತ್ತು. ಓಕೆ. ಆಡಳಿತ ಮಂಡಳಿ ಯಾರು ಇರಲಿಲ್ಲ. ಅದಕ್ಕೆ ಒಂದ್ಸರಿ ಕ್ಲೀನ್ ಮಾಡೋಗ್ಬಿಟ್ರೆ ಪೂಜೆ ಗೀಜೆ ಎಲ್ಲ ನಾವೇ ಮಾಡ್ಕೊಂಡು ಹೋಗಿತ್ತು. ನಾವಾಗ 5-6 ಸರಿ ಬಂದಿದ್ವಿ. ಮತ್ತೆ 12 ವರ್ಷ ಆದ್ಮೇಲೆ ಇವಾಗ ಕರೆಸ್ಕೊಂಡಳೆ ನಮ್ಮ ತಾಯಿ ಗೌರಮ್ಮ ದೇವಿ. ಗೊತ್ತಿಲ್ಲ ಯಾಕೆ ಕರೆಸ್ಕೊಂಡೆ, ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಕರೆಸ್ಕೊಂಡಿರ್ಬೋದು. ಈಗ ನೆನೆಸ್ಕೊಂಡ್ ಬಂದಿದ್ದೀವಿ ನಾವು 4 ಜನ. ಕೃಷ್ಣಮೂರ್ತಿ, ಸಿದ್ದಪ್ಪ, ಗಿರೀಶು ಅಂತ ಹೇಳ್ಬಿಟ್ಟು, ನಾವೊಬ್ರು ತಿಮ್ಮಣ್ಣ ಅಂತ ಹೇಳ್ಬಿಟ್ಟು, ನಾವು ಹೊಸದುರ್ಗ ನೈಟಿ ಪ್ಲೇಸು, ಅಲ್ಲಿಂದ 116 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಬಂದಿದ್ದೀವಿ. 12 ವರ್ಷ ಆದ್ಮೇಲೆ ಇಲ್ಲಿ ಬಂದಿದ್ದೀವಿ. ತಾಯಿ ನಮ್ಮವ್ವ ಕರೆಸ್ಕೊಂಡಳೆ. ಇಲ್ಲಿ ಬಂದು ಬೇಡಿಕೆ ಅಂದ್ರೆ 100ಕ್ಕೆ 110% ನಮ್ಮ ಏನು ಅರಕೆ ಇರ್ತವೆ ಅವು ಪೂರೈಸುತ್ತೆ ಅಂತ ನಂಬಿಕೆ ಇದೆ. ನಮಗೂ ಪೂರೈಸಿದೆ. ಹಂಗಾಗಿ ನಾವು ಮೊದಲಕ್ಕೆಲ್ಲ ಕೂಡ ಬಂದಿದ್ದೀವಿ. ತುಂಬಾ ಒಳ್ಳೆ ದೇವಸ್ಥಾನ. ಆಡಳಿತ ಮಂಡಳಿ ಈಗ ಒಂದು ಸ್ವಲ್ಪ ಶಿಸ್ತು ಕ್ರಮ ತಗೊಂಡಿದೆ. ಮುಂಚೆ ನಾವು ಬಂದಾಗ ಏನು ಶಿಸ್ತು ಕ್ರಮ ಇರಲಿಲ್ಲ. ಅವಾಗ 5-6 ಸರಿ ಬಂದಿದ್ವಿ, ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಇವಾಗ ಸ್ವಲ್ಪ ಚೆನ್ನಾಗಿದೆ. ಈಗ ಹೇಳಿ ಸರ್. ಆಮೇಲೆ ಕೆಲವರು ದೇವರಿಗೆ ಇನ್ನೊಬ್ಬರಿಗೆ ಕೆಟ್ಟದ್ದು ಹೇಳ್ತಾರೆ, ತಪ್ಪದು ಮಾಡಬಾರ್ದು. ಎಲ್ಲರೂ ಒಳ್ಳೇದು ಮಾಡು ಅಂತ ಕೇಳ್ಕೊಂಡು ಹೋಗ್ಬೇಕು ಸರ್. ಒಳ್ಳೇದು ಅಂತ ಅಂದ್ರೆ ನಮಗೂ ಒಳ್ಳೇದಾಗ. ನಾವು ಮಾನವರು ಎಷ್ಟು ಜನ ಇರ್ತೀವಿ, ಅಲ್ಲೆಲ್ಲ ಸುಮ್ಮನೆ ಮರಕ್ಕೆ ಅವ್ರಿಗೆ ಚಿತ್ರ ಹೊಡಿಯೋದು, ಫೋಟೋ ಹೊಡಿಯೋದು. ನಮ್ಗೆ ಎಲ್ಲರೂ ಒಳ್ಳೇದಾಗಬೇಕು ಅಷ್ಟೇ. ನಾವು ನಮ್ಮ ಅರಿಕೆಗಳು ಇಲ್ಲಿ ಆಗ್ಬಾರ್ದು. ನಮ್ಮ ಅಡಿಕೆಗಳು ಈಡೇರ್ಬೇಕು ಅಷ್ಟೇ. ನಮಗೆ ಒಳ್ಳೇದಾಗಬೇಕು, ಬಂದು ಜನಕ್ಕೂ ನಾವು ಚೆನ್ನಾಗಿರ್ಬೇಕು, ಇತರರು ಚೆನ್ನಾಗಿರ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ದು ಚಿತ್ರ ಈಗ ಕೇಳಿದ್ರಲ್ವಾ ತಾಯಿ ಪುರದಮ್ಮ ಬಗ್ಗೆ ಜನಗಳ ಅಭಿಪ್ರಾಯ ಮತ್ತು ಅವರ ಅನಿಸಿಕೆ, ಅವರ ನಂಬಿಕೆ ಬಗ್ಗೆ ಎಷ್ಟು ಪ್ರೀತಿಯಿಂದ ಎಷ್ಟು ಸಂತೋಷವಾಗಿ ಹೇಳಿದರು ಅಂಥೇಳಿ. ಇಲ್ಲಿ ಕಾಣಿಸ್ತಾ ಇರೋವಂಥ ಇಲ್ಲಿ ತಾಯಿ, ಈ ದೇವರು ಏನಂತ ಹೇಳಿದ್ರೆ, ಅಲ್ಲಿ ಪುರದಮ್ಮ ತಾಯಿ ಹತ್ರ ನೆನೆಸ್ಕೊಂಡು ತನ್ನ ಅರ್ಕೆಯನ್ನು ತೀರಿಸ್ಕೋಬೇಕು ಅಂತ ಹೇಳಿದ್ರೆ, ಕೆಲವರು ಮಾಂಸಾಹಾರಿಯಾಗಿರ್ತಾರೆ, ಕೆಲವರು ಹಂದಿ ಕೊಡ್ತಾರೆ, ಕೋಳಿ ಮತ್ತು ಕುರಿಗಳನ್ನ ಕೊಡೋರಿದ್ದಾರೆ ಭಕ್ತಾದಿಗಳು. ಅವರು ತನ್ನ ಆಸೆ ತನ್ನ ಈಡೇರಿಕೆ ಆಗಿದ ತಕ್ಷಣ ಜನಗಳು ಇಲ್ಲಿ ಕಾಣ್ತಾರಂಥ ಈ ದೇವಿಗೆ ಬಂದು ತನ್ನ ಎಡೆಯನ್ನಿಡ್ತಾರೆ. ಯಾಕಂದರೆ ಅಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನಗಳಿದ್ದಾರೆ, ಭಕ್ತಾದಿಗಳು ಜಾಸ್ತಿ ಇದ್ದಾರೆ, ಸಮಯ ಬೇರೆ ಅಭಾವ ಇರುತ್ತೆ. ಹಾಗಾಗಿ ಇಲ್ಲಿಗೆ ಬಂದು ತಾಯಿ ಹತ್ರ ತನ್ನ ಈಡೇರಿಕೆ, ತನ್ನ ಹರಕೆಗಳನ್ನ ತೀರಿಸ್ಕೊಳ್ಳೋಕ್ಕೋಸ್ಕರ ಜನಗಳು ಇಲ್ಲಿಗೆ ಬಂದು ತನ್ನ ಭಕ್ತಿಯನ್ನು ತೋರಿಸಿ ತನ್ನ ಪೂಜೆಯನ್ನು ಮಾಡಿ ಜನಗಳು ಎಡೆಯನ್ನು ಮುಗಿಸಿದ ತಕ್ಷಣ ಊಟವನ್ನು ಮಾಡ್ತಾರೆ. ನಾನು ಆಗಲೇ ಹೇಳಿದ್ದೀನಿ, ಇಲ್ಲಿ ರಾಹುಕೇತು ದೋಷಕ್ಕೆ ಪರಿಹಾರ ಇದೆ ಅಂತ. ಅದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ತಾಯಿ ನಾಗದೇವತೆ. ಈ ನಾಗದೇವತೆ ಉಗ್ರ ದೇವತೆ. ಅಲ್ಲಿ ಕೆಳಗಡೆ ಉತ್ತನ್ನು ನೋಡ್ಬೋದು ನೀವು. ಈ ನಾಗದೇವತೆಗೆ ಮಾತ್ರ ಈ ರಾಹುಕೇತು ಅನ್ನೋ ರಾಕ್ಷಸರನ್ನು ಸಂಹಾರ ಮಾಡೋಷ್ಟು ಅವರನ್ನು ಅಧಿಕಾರಗಳನ್ನು ತನ್ನ ಹಿಡಿತಕ್ಕೆ ತಗೊಂಡು ರಾಹುಕೇತು ಉಗ್ರತೆಯನ್ನು ಕಡಿಮೆ ಮಾಡುವಂಥ ಶಕ್ತಿ ಇರೋದು ಈ ಉಗ್ರ ದೇವತೆ ಆಗಿರುವಂಥ ಈ ನಾಗದೇವತೆ ಚೌಡೇಶ್ವರಿ ದೇವಿಗೆ ಮಾತ್ರ. ಇಲ್ಲಿಗೆ ಬಂದು ರಾಹುಕೇತು ದೋಷ ಅಂದರೂ ಒಂದೇ, ಕೆಲವರು ನಾಗದೋಷ, ಸರ್ಪದೋಷ, ರಾಹುಕೇತು ದೋಷ, ಕಾಳಸರ್ಪ ದೋಷ, ಕಲಸ್ತ್ರ ದೋಷ, ಮಾಂಗಲ್ಯ ದೋಷ, ತಾರದೋಷ, ಇದೆಲ್ಲ ದೋಷ ಒಂದೇ. ಕೆಲವರು ಹೇಳ್ತಾರೆ ಈ ದೋಷ ಅಂದರೆ ಬೇರೆನಾ, ಆ ದೋಷ ಅಂದರೆ ಏನು ಅಂತ. ಇದೆಲ್ಲ ದೋಷನೂ ಒಂದೇ. ಅದು ಅಲ್ಲದೆ ಕುಜದೋಷ ಅಂತ ಹೇಳಪಡುವಂಥ ಮಾಂಗಲ್ಯ ದೋಷಕ್ಕೂ ಕೂಡ ಈ ತಾಯಿ ಉಗ್ರ ದೇವತೆ ಆಗಿರುವಂಥ ನಾಗದೇವತೆನೇ ಈ ಎಲ್ಲ ದೋಷಗಳನ್ನು ಕಡಿಮೆ ಮಾಡ್ತಾಳೆ. ಈ ದೇವತೆ ಇಲ್ಲೇ ಇರೋದ್ರಿಂದ ನೀವು ಶುಕ್ರವಾರ ದಿನ ಬಂದು ತಾಯಿ ಹತ್ರ ಬೇಡ್ಕೊಂಡು ನಿಮ್ಮೇನೇ ಆಸೆ ಇರ್ಬೋದು. ರಾಹುಕೇತು ದೋಷ ಇದ್ದವರಿಗೆ ಸಾಮಾನ್ಯವಾಗಿ ಮದುವೆ ತಡೆ, ಆರೋಗ್ಯದಲ್ಲಿ ಸಮಸ್ಯೆ, ಮಗು ಆಗದೆ ಇರೋದು, ಮತ್ತು ಉದ್ಯೋಗದಲ್ಲಿ ತಡೆ, ಮತ್ತು ಕೆಲವರಿಗೆ ಮಾನಸಿಕವಾಗಿ ತೊಂದರೆ, ಕೆಲವರಿಗೆ ಆರೋಗ್ಯದಲ್ಲಿ ತೊಂದರೆ, ಗರ್ಭಕೋಶದಲ್ಲಿ ತೊಂದರೆ, ಕೆಲವರಿಗೆ ಸಾಲ, ಕೆಲವರಿಗೆ ಕಟ್ಟಿದ್ದ ಮನೆ ಮತ್ತೆ ಕಟ್ಟೋಕ್ಕಾಗ್ತಾಯಿಲ್ಲ, ಏನೋ ಗೊತ್ತಿಲ್ಲ, ಏನೋ ಒಂಥರ ಕೆಲವು ಮಾನಸಿಕವಾಗಿ ಒತ್ತಡಗಳು ಜಾಸ್ತಿ ಇರುತ್ತೆ. ಅಂಥವರೆಲ್ಲರೂ ಬಂದು ಈ ದೇವಸ್ಥಾನದಲ್ಲಿ ನಾಗದೇವತೆ ಆಗಿರುವಂಥ ಈ ತಾಯಿಯನ್ನು
ಚೌಡೇಶ್ವರಿ ದೇವಿಯಾಗಿರೋಂಥ ಪುರದಮ್ಮ ತಾಯಿನ ನೆನೆಸ್ಕೊಂಡ್ರೆ ನಿಮ್ಮ ಇಷ್ಟ, ಇಲ್ಲಿ ಅರ್ಕೆ ಕೂಡ ಮಾಡ್ಕೋಬೋದು. ಮಾಂಸಾಹಾರಿ ಆಗಿರೋರು ಕೋಳಿ ಅಥವಾ ಹಂದಿ ನಿಮ್ಮ ಶಕ್ತಿಗೆ ತಕ್ಕಂತೆ ಕೊಡ್ಬೋದು, ಇಲ್ಲಿ ಕೊಡ್ತಿದ್ದಾರಲ್ಲ ಹಾಗೆ. ಇಲ್ಲ ಕೆಲವರು ಅದನ್ನು ತಿಂದೇ ಇರೋರು ಕೂಡ ಅಲ್ಲಿ ತಾಯಿ ಚೌಡೇಶ್ವರಿಗೆ ತಾನು ಏನು ಅಂದ್ಕೊಂಡಿದ್ದ ಆದರೆ ತಾಯಿ ಹತ್ರ ಮತ್ತೆ ಬರ್ತೀನಿ, ಮತ್ತು ನನ್ನ ಕೈಲಾದಂಥ ಅನ್ನದಾನ ಮಾಡ್ತೀನಿ ಅಂತಲೂ ಕೂಡ ಬೇಡ್ಕೋಬೋದು. ಇಲ್ಲಿ ಬರೋವಂಥ ಎಲ್ಲರಿಗೂ ಮದುವೆ ಆಗದೇ ಇರೋರು ಮದುವೆ ಆಗಿದೆ, ಉದ್ಯೋಗ ಸಿಕ್ಕಿದೆ, ಇನ್ನು ಕೆಲವರಿಗೆ ಮಗು ಆಗ್ತಾರೆ ಮಗು ಆಗಿದೆ, ಇನ್ನು ಕೆಲವರು ಮನೆ ಕಟ್ಟಿದ್ದಾರೆ, ಇನ್ನು ಕೆಲವು ಆರೋಗ್ಯದಲ್ಲಿ ಡಾಕ್ಟರ್ಗಳು ಎಷ್ಟೋ ಜನ ಆಗದೇ ಇಲ್ಲ, ಉಳಿಯೋದೇ ಇಲ್ಲ ಅನ್ನೋರು ಕೂಡ ಈ ದೇವಸ್ಥಾನಕ್ಕೆ ಬಂದು ಸರಿಯಾಗಿರೋದು ನಾನೇ ಕಣ್ಣಾರ ನೋಡಿದ್ದೀನಿ ಚಿಕ್ಕ ವಯಸ್ಸಿಂದನೇ. ಅದೇ ನಂಬಿಕೆಯಲ್ಲಿ ನಾನು ಒಬ್ಬ ಜ್ಯೋತಿಷಿ ಆಗಿರೋದ್ರಿಂದ ನಾನು ಇದನ್ನು ತುಂಬ ನೋಡಿ ಇದರ ಅನುಭವ ಪಟ್ಟು ನಾನು ಈ ದೇವಸ್ಥಾನದ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮಕ್ಕಳಿಗೆ, ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಅಂತ. ಈ ದೇವಸ್ಥಾನಕ್ಕೆ ಬಂದವರು ಇದಕ್ಕೆ ಬರೋಕ್ಕಿಂತ ಮುಂಚೆ ಕೇವಲ 4 ಕಿಲೋಮೀಟ್ರಲ್ಲಿ ದೂರ ಇರೋ ರಾಮದೇವರ ಹಳ್ಳ. ಅಣ್ಣ ನಮಸ್ತೆ. ಅಣ್ಣ ನಿಮ್ಮ ಹೆಸರು? ಯಾವ ಊರಣ್ಣ? ಅಡಿಗೆ. ಈ ದೇವಸ್ಥಾನ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಈ ದೇವಸ್ಥಾನ ಒಂದು 10 ವರ್ಷ ಆತ ಬರಕಂತಾನ. ಇಲ್ಲಿ ಏನೇ ಬೇಡ್ಕೊಂಡ್ರು ಏನೇ ಬಿಟ್ಟರು ಹುಬ್ಬಳ್ಳಿಯಿಂದ ಬರ್ತಿದ್ದೀರಾ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಒಂದು 10 ವರ್ಷ ಆತ. 10 ವರ್ಷದಿಂದ ಬರ್ತಿದ್ದೀರಾ? ಓಕೆ. ಹಿಂಗೆ ಅನ್ಕೊಂಡಿದ್ದು ನಡೀತಾ ಇದೆಯಾ? ಡೈಲಿ ಆಗ್ತಾವ ಸರ್. ಇಲ್ಲಿ ಹಂದಿ ಕೊಡೋದು ಮತ್ತೆ ಕೋಳಿ ಕುಯ್ಯೋದು ಇದ್ರ ಬಗ್ಗೆ ಎಲ್ಲ ಹೇಳ್ತಿದ್ದೀರಲ್ಲ, ಸಮಸ್ಯೆ ಆಗಲಿ ಏನೇನಿದ್ರು ಬಗೆಹರಿತಿದ್ದೀನಿ. ಮನೆಯಲ್ಲ ಬಿಡ್ರ ಅಲ್ಲಿ ಆರಾಮಲ್ಲಿ ಒಂದೇನೋ ಒಳ್ಳೇದಾಗಲಿಕ್ಕೆ ಬೇಡ್ಕೊಂಡು ಹೋದ್ರೆ ತಕ್ಷಣ ಆರಾಮಾಗುತ್ತೆ. ನೀವು ಅಲ್ಲಿಂದನೇ ಬಂದಿದ್ದೀರಾ? ನಾರ್ತ್ ಕರ್ನಾಟಕದಿಂದ ಇಲ್ಲಿ ಬರ್ತಿದ್ದೀರಾ? ವರ್ಷ ಬರ್ತೀರಾ? ವರ್ಷ ಒಂದು ತಿಂಗಳಿಗೆ ಒಂದ್ಸಲ ಬರ್ತಾರೆ. ಹೌದಾ? ನೀವು ಅನ್ಕೊಂಡಿದ್ದ ನಡೆದಿದೆ ಎಲ್ಲ ಆಗಿದೆ. ಬನ್ನಿ ಮಾತಾಡಿ. ಹಾಂ ಹೇಳಿ. ಈ ದೇವಸ್ಥಾನ ವ್ಯಾಪಾರ ಆದ್ರೆ ದೇವಸ್ಥಾನ ಬಗ್ಗೆ ತಾಯಿ ಹಂಗೇನಿಲ್ಲ, ತಾಯಿ ಎಲ್ಲ ಬಂದವರು. ಈಗ ನಾನು ಹೇಳಿದ್ನಲ್ಲ ರಾಮದೇವರ ಹಳ್ಳ ದೇವಸ್ಥಾನದಲ್ಲಿ ಇರುವಂಥ ರಾಮಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ರಾಮ ವನವಾಸದಲ್ಲಿ ಬಾಯಾರಿಕೆ ಆದಾಗ ನೀರಿಗಾಗಿ ಬಾಣವನ್ನು ಹೊಡಿತಾನೆ. ಅಲ್ಲಿ ಆ ನೀರು ಕೂಡ ಬರುತ್ತೆ. ಅಲ್ಲೇ ಶಿವನಿಗೆ ದೇವಸ್ಥಾನವನ್ನು ಕೂಡ ನಿರ್ಮಿಸಿ ರಾಮ ಶಿವನನ್ನು ಪೂಜಿಸ್ತಾನೆ. ಇದೇ ಆ ದೇವಸ್ಥಾನಕ್ಕೆ ಹೆಸರಾಗಿ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಆ ದೇವಸ್ಥಾನಕ್ಕೆ ಹೆಸರು ಬಂತು. ಈ ದೇವಸ್ಥಾನದಲ್ಲಿ ಮೂರ್ತಿ ಯಾವಾಗಲೂ ನೀರಿನಲ್ಲೇ ಇರುತ್ತೆ. ಆ ನೀರು ವರ್ಷದಲ್ಲಿ 365 ದಿನವೂ ನೀರಿರುತ್ತೆ, ಅದರಲ್ಲಿ ಯಾವತ್ತೂ ನೀರು ಬತ್ತೋದಿಲ್ಲ. ಆ ಮೂರ್ತಿ ನೀರಲ್ಲೇ ಇರ್ತಾನೆ ಅನ್ನೋದು ವಿಶೇಷ. ಈ ದೇವಸ್ಥಾನಕ್ಕೆ 1000 ವರ್ಷದ ಇತಿಹಾಸ ಇದೆ. ಅದು ಹೊಯ್ಸಳ ಕಾಲದ ದೇವಸ್ಥಾನ. ಅಲ್ಲೂ ಕೂಡ ನವಗ್ರಹಗಳಿದ್ದಾವೆ. ನಿಮಗೆ ಯಾರಿಗೆಲ್ಲ ಈ ರಾಹುಕೇತು ದೋಷ, ಕುಜದೋಷ, ಮಾಂಗಲ್ಯ ದೋಷ, ಸರ್ಪದೋಷ, ಕಾಳಸರ್ಪದೋಷ, ನಾಗದೋಷ ಇದೆಲ್ಲ ಇದೆಯೋ ಅವರೆಲ್ಲ ಮೊದಲು ರಾಮದೇವರಲ್ಲ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತನ್ನ ಹೆಸರಲ್ಲಿ ಅರ್ಚೆಯನ್ನು ಮಾಡಿಸಿ 9 ನವಗ್ರಹಗಳನ್ನ ಸುತ್ತಿ ಒಂದು ಕಪ್ಪುದು ಕೆಂಪುದು 2 ಬಟ್ಟೆಯನ್ನು ವಸ್ತ್ರದಾನ ಮಾಡಿ ಅಲ್ಲಿ ಬಾವಿಯಲ್ಲಿ ಬರುವಂಥ ನೀರಲ್ಲಿ ಸ್ನಾನ ಮಾಡಿ ಅಲ್ಲಿ 9 ಪ್ರದಕ್ಷಿಣೆಗಳನ್ನು ಹಾಕಿ ದೇವಸ್ಥಾನಕ್ಕೆ ಹಾಕಿ ಪೂಜಿಸ್ಕೊಂಡು ತನ್ನ ಮನಸ್ಸಲ್ಲಿ ಏನು ಕೊರತೆಗಳಿದೆಯೋ, ಏನು ಆಸೆ ಇದೆಯೋ ಅದನ್ನು ಶಿವನ ಬಳಿ ಕೇಳ್ಕೊಂಡು, ಅಲ್ಲಿ ರಾಮ ಇದ್ದಾನೆ, ಆಂಜನೇಯ ಇದ್ದಾನೆ, 9 ನವಗ್ರಹಗಳ ಅಧಿಪತಿಯಾಗಿರೋಂಥ ಶಿವ ಇದ್ದಾನೆ, ಅವ್ರ ಹತ್ರ ಕೇಳಿಕೊಂಡು ಹಾಗೆ ನೀವಿಲ್ಲಿ ತಾಯಿ ಚೌಡೇಶ್ವರಿ ಪುರದಮ್ಮ ದೇವಿನೂ ನೀವು ದರ್ಶನ ಮಾಡಿ ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಂಡ್ರೆ ತಾಯಿ ನಿಮ್ಮ ಮನಸ್ಸಲ್ಲಿರೋ ಎಲ್ಲ ಕೊರತೆಗಳಿಗೂ ತೊಂದರೆಗಳಿಗೂ ಸಮಸ್ಯೆನ ಬಗೆಹರಿಸ್ಕೊಡ್ತಾಳೆ. ಇದು ಈ ದೇವಸ್ಥಾನದ ಮಾಹಿತಿ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ. ನೀವು ಒಂದು ಸಲ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ತನ್ನ ಅನುಭವಗಳನ್ನ, ಅನಿಸಿಕೆಗಳನ್ನ ಹೇಳಿ. ಇನ್ನೂ ನಿಮಗೆ ಬೇರೆ ದೇವಸ್ಥಾನ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಈ ದೇವಸ್ಥಾನದ ಬಗ್ಗೆ ಇನ್ನೂ ಏನಾರು ದೋಷ ಬಗ್ಗೆ ಏನಾರು ಗೊತ್ತಾಗಬೇಕು, ಮಾಹಿತಿಗಳು ಗೊತ್ತಾಗಬೇಕು ಅಂದರೂ ನಾನು ಕಮೆಂಟ್ ಮಾಡಿ, ನನಗೇನು ಗೊತ್ತಿದೆಯೋ ಅದನ್ನು ನಾನು ನಿಮಗೆ ಹೇಳ್ತೀನಿ, ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು.